ಇವತ್ತೊಂದು ಹೊಸ ರೀತಿಯ ತೇಟ ರೆಸಿಪಿ ನಿಮಗೆ ಹೇಳಿಕೊಡುವ. ಇದು ನಾನು ಸಹ ಒಮ್ಮೆ ಟ್ರೈ ಮಾಡಿದ್ದೆ, ಭಾರಿ ಒಳ್ಳೆ ರುಚಿ ಇತ್ತು. ಅದನ್ನೇ ನಿಮ್ಗೆ ಇವತ್ತು ಹೇಳಿಕೊಡುವ. ತೇಟ ರೆಸಿಪಿ ಮಾಡಲಿಕ್ಕೆ ಕೆಸುವಿನ ಎಲೆ ಬೇಕು ನೋಡಿ. ನಾವು ಪತ್ತೋಟೆ ಮಾಡ್ತೇವಲ್ಲ, ಆ ಎಲೆ ಬೇಕು. ಅದನ್ನು ತರಲಿಕ್ಕೆ ಬಂದದ್ದು ಇಲ್ಲಿ ತೋಟಕ್ಕೆ ನೋಡಿ. ಚಿಕ್ಕ ಚಿಕ್ಕ ತುಂಬ ಉಂಟು. ಇಂಥ ಎಲೆ ಬೇಕು. ಚಿಕ್ಕ ಚಿಕ್ಕದ ಎಲೆ ಇದ್ದರೆ ಒಳ್ಳೆಯದು, ದೊಡ್ಡದಾಗುದಿಲ್ಲ, ಚಿಕ್ಕದು ನೋಡಿ. ಈ ರೀತಿ ಇದನ್ನು ನೋಡ್ಕೊಂಡು ತಗೊಂಡು ಹೋಗ್ಬೇಕು. ಎಂತಾದ್ರೂ ಇತ್ತೆ ಇದರಲ್ಲಿ ತೆಗಿಬೇಕು ಉಂಟಲ್ಲ, ಈ ಬುಡದಿಂದಲೇ ತೆಗಿಬೇಕು. ಮತ್ತೆ ದಂಟು ತೆಗಿಬೇಕು ನಮಗೆ ಕೆಲಸ ಇಲ್ಲ. ದಂಟ ಸಮೇತ ತೆಗಿಬೇಕು, ಇಲ್ಲದ್ರೆ ನಮಗೆ ವಾಪಸ್ ಕೆಲಸ ಆಗ್ತದೆ ಇದನ್ನು ತೆಗಿಲಿಕ್ಕೆ. ಇದು ತುರಿಸ್ತದೆ ಈ ದಂಟು ಇದ್ರೆ. ಸ್ವಲ್ಪ ಕೆಸುವಿನೆಲ್ಲ ತೆಗೆದಿದ್ದೇನೆ, ಜಾಸ್ತಿ ಇಲ್ಲ, ಸ್ವಲ್ಪ ಒಂದು 10-15 ತೆಗೆದಿದ್ದೇನೆ. ಸ್ವಲ್ಪ ನೀರಾಗಿ ತೊಳೆಯುವ, ಅದರಲ್ಲಿ ಒಯ್ಗೆಲ್ಲ ಅಂತ ಅದು ಇರ್ತದೆ. ನಾವು ಪತ್ರೊಡೆ ಮಾಡುವಾಗ ಸಹ ಇಡೀ ಅಂತ ತೊಳಿಬೇಕು. ಹೀಗೆ ತುಂಡು ಮಾಡಿ ಆದ ಮೇಲೆ ಎಲ್ಲ ಕೈ ತುರಿಸ್ತದೆ. ಅಂಬಟೆ ಕೂಡ ಬೇಕು ನೋಡಿ. ಈ ರೀತಿ 3 ಅಂಬಟೆ ಹಾಕುವ. ಈಗ ಸ್ವಲ್ಪ ಮಸಾಲೆ ರೆಡಿ ಮಾಡುವ. ಸ್ವಲ್ಪ ತೆಂಗಿನ ತುರಿ ನೋಡಿ, ಸ್ವಲ್ಪ ತಗೊಂಡದ್ದು. ಸ್ವಲ್ಪ ಹುಣಸೆ ಹಣ್ಣು ನೋಡಿ, ಇಷ್ಟು ಕೊತ್ತಂಬರಿ ಬೀಜ ಸ್ವಲ್ಪ ಸ್ವಲ್ಪ ತಗೊಂಡಾಯ್ತು. ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಶಿನ ಹುಡಿ, ಈರುಳ್ಳಿ 5 ಸಲ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಒಂದು 6-7 ಮೆಣಸು. ಯಾವ್ದು ಸಾಮಾನು ಕೂಡ ಹುರ್ಕೊಳ್ಳಿಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬುವ. ಇದೆಲ್ಲ 1 ಗ್ಲಾಸ್ ಅಕ್ಕಿ ಉಂಟು, ಬೆಳ್ತಿಗೆ ಹಾಕಿ ನಾವು ದೋಸೆ ಮಾಡ್ತೇವಲ್ಲ ಅದು ನೋಡಿ. 1 ಗ್ಲಾಸು, ಜಾಸ್ತಿ ಇಲ್ಲ. ಮತ್ತೆ ಇದನ್ನು ರಾತ್ರಿ ನೆನೆಟ್ಟಿದ್ದೇನೆ ನಾನು. ಸ್ವಲ್ಪ ಕುಚ್ಚಲಕ್ಕಿ ಅನ್ನ ತಗೊಂಡಿದ್ದೇನೆ ನೋಡಿ. ಸ್ವಲ್ಪ, ಜಾಸ್ತಿ ಇಲ್ಲ, ಸ್ವಲ್ಪ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕುವ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿದಾಯಿತು. ಬೇರೆ ಬೇರೆ ರುಬ್ಬಬೇಕು, ಆಗ ದೋಸೆದು ಬೇರೆ ಇದು ಬೇರೆ. ಹಿಟ್ಟನ್ನು ರೆಡಿ ಮಾಡ್ತಂತೆ ನೋಡಿ. ಇಷ್ಟು ಹಿಟ್ಟುಂಟು. ನಾವು ಪುಂಡಿ ಮಾಡ್ತೇವಲ್ಲ, ಪುಂಡಿ ಮಾಡ್ಲಿಕ್ಕೆ ಒಂದು ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡ್ತೇವಲ್ಲ, ಅದನ್ನ ಬಿಸಿ ಮಾಡಿ ಸ್ವಲ್ಪ ಗಟ್ಟಿ ಮಾಡಿದ್ರೆ ಆಯ್ತು. ಸ್ವಲ್ಪ ನೀರಾದ್ರೆ, ಇಲ್ಲಾದ್ರೆ ಗಟ್ಟಿ ಮಾಡ್ಬೇಕಂತ ಇಲ್ಲ. ಈ ಎಲೆಯನ್ನು ಚಂದ ಮಾಡಿ ತೊಳೆ ತಂದೇನೆ. ಈ ಹಿಟ್ಟನ್ನು ಉಂಟಲ್ಲ, ಇದಕ್ಕೆ ಸ್ವಲ್ಪ ಹಾಕುವ, ಜಾಸ್ತಿ ಬೇಡ ನೋಡಿ, ಸ್ವಲ್ಪ ಸಾಕು. ಎಷ್ಟು ಕೂಡ ಬೇಡ, ಸ್ವಲ್ಪ ಹಾಕಾಗ್ತದೆ. ಒಂದು ಚಿಕ್ಕ ಪುಂಡಿ ಅಷ್ಟು. ಹೀಗೆ ಸ್ವಲ್ಪ ಚಟ್ಟೆ ಮಾಡಿ ನಾವು ತೇಟ್ಲ ಕಟ್ತೇವಲ್ಲ, ಅದೇ ರೀತಿ ಕಟ್ಲಿಕ್ಕೆ ನೋಡಿ. ಈ ರೀತಿ ಮೊನ್ನೆ ಟ್ರೈ ಮಾಡಿದ್ದೆ, ತುಂಬ ರುಚಿಯಾಗಿತ್ತು. ಹಾಗೆ ವಿಡಿಯೋ ಮಾಡುವ ಅಂತ ಮಾಡಿದ್ದು ನೋಡಿ. ಈ ರೀತಿ ಚಿಕ್ಕ ಸ್ವಲ್ಪ ಹಿಟ್ಟನ್ನು ಹಾಕಿ ತೇಟ್ಲ ಹೀಗೇನೆ ಕಟ್ಟುದಲ್ಲ, ಅದೇ ರೀತಿ ಕಟ್ಟಿದ್ರೆ ಆಯ್ತು. ನೋಡಿ ಈ ರೀತಿ ತೇಟ್ಲದಾಗಿ ಎಲ್ಲ ಹಿಟ್ಟನ್ನು ಈ ರೀತಿ ಕಟ್ಟಿಟ್ಟರೆ ಆಯ್ತು ನೋಡಿ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಮಾಡುವ, ಜಾಸ್ತಿ ಬೇಡ, ಸ್ವಲ್ಪ ಹಿಟ್ಟು, ಇಷ್ಟು ಸಾಕು. ತೇಟ್ಲ ರೆಡಿ. ಸ್ವಲ್ಪ ಎಲ್ಲ ತೇಟ್ಲ ಮಾಡಿದ್ದೇನೆ, ಉಳಿದದ್ದು ಪುಂಡಿ ಮಾಡಿದ್ದು ನೋಡಿ. ಈ ರೀತಿ ಪುಂಡಿ ಮಾಡಿದ್ರೆ ಆಯ್ತು. ಅದಕ್ಕೆ ಅಂಬಟೆ ಎಲ್ಲ ಬೇಯಲಿಕ್ಕೆ ಇಡುವ. ಇದೆಲ್ಲ ನೋಡಿ, ಅಂಬಟೆ ಉಂಟು, ಅದನ್ನು ಸ್ವಲ್ಪ ಜಜ್ಜಿ ತಂದದ್ದು. ಮತ್ತೆ 1 ಟೊಮೆಟೊ, 1 ಈರುಳ್ಳಿ ಉಂಟು. ಇದನ್ನು ಬೇಯಲಿಕ್ಕೆ ಇಡುವ. ಈಗ ಬೇಯಲಿಕ್ಕೆ ಇಡುವಲ್ಲಿ ಉಪ್ಪು ಹಾಕುವ. ಇದೀಗ ಚಂದ ಮಾಡಿ ಬೇಯಲಿ, ಒಂದು 10 ನಿಮಿಷ ಬೇಯಲಿ. ಚಂದ ಬೆಂದಿದೆ ನೋಡಿ. ಅಮ್ಮಟ ಎಲ್ಲ ಉಂಟಲ್ಲ, ಎಲ್ಲ ಚಟ್ನಿ ಆಗಿ ಹೋಗಿದೆ ಬೆಂದು. ಈ ರೀತಿ ಬೇಯಬೇಕು. ಈಗ ಇದಕ್ಕೆ ರುಬ್ಬಿದ ಮಸಾಲ ಹಾಕುವ. ಸ್ವಲ್ಪ ನೀರು ಕೂಡ ಹಾಕುವ, ದಪ್ಪ ಇಡುವುದು ಬೇಡ ನೋಡಿ. ಎಷ್ಟು ದಪ್ಪ ಉಂಟು, ಜಾಸ್ತಿ ದಪ್ಪ ಇಲ್ಲ, ಸ್ವಲ್ಪ ತೆಳು ಮಾಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಸ್ವಲ್ಪ ಕಡಿಮೆ ಉಂಟು. ಈಗ ಚಂದ ಮಾಡಿ ಕುದಿ ಬರಲಿ. ನೋಡಿ ಈಗ ಚಂದ ಮಾಡಿ ಕುದಿ ಬಂತು. ಈಗ ತೇಟ್ಲ ಕಟ್ಟಿದ್ದೇವಲ್ಲ, ಅದನ್ನು ಹಾಕುವ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ನಾನು ಒಂದು ರೀತಿಯಲ್ಲಿ ಮಾಡಿದ್ದು. ಕೆಸುವಿನ ಎಲೆಯನ್ನು ತೆಗೆದು ನಾನು ತಕ್ಷಣ ಮಾಡಿದ್ದು. ಒಂದು ಕೆಸುವಿನ ಎಲೆಯನ್ನು ತೆಗೆದು 3 ದಿವಸ ಇಟ್ಟರೆ ಬಾಡಿದ್ರೆ ಅದು ತುಂಡಾಗುದಿಲ್ಲ, ಇಲ್ಲದ್ರೆ ಸ್ವಲ್ಪ ಸ್ವಲ್ಪ ತುಂಡಾಗ್ತದೆ, ಕಟ್ಟಾಗ್ತದೆ. ಈ ಪುಂಡಿಯನ್ನು ಕೂಡ ಹಾಕುವ. ಚಂದ ಮಾಡಿ ಬೇಯಲಿ. ಕಡಿಮೆ ಊರಲ್ಲಿ ಇಟ್ಕೊಳ್ಳಿ, ಇಲ್ಲದ್ರೆ ತಲ ಹಿಡಿತದೆ. ಈಗ ಸ್ವಲ್ಪ ಮಿಕ್ಸ್ ಮಾಡುವ. ಮಾಡಿಟ್ಟು ಕಡಿಮೆ ಉರಿಯಲ್ಲಿ ಒಂದು 1/4 ಗಂಟೆ ಬೇಯಲಿಕ್ಕೆ ಇಡುವ. ಈ ಬೆಂಕಿ ಎಷ್ಟು ಜಾಸ್ತಿ ಬೇಡ, ತೆಗೆಯುವ. ಅದಿಷ್ಟು ಬೆಂಕಿಯಲ್ಲಿ ಬೆಂದ್ರೆ ಆಯ್ತು. 1
ಒಂದು 15 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೆ, ಈಗ ದಪ್ಪ ಆಯ್ತು ನೋಡಿ. ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ತೇಟ್ಲ ರೆಸಿಪಿ ಮಾಡ್ತಾರೆ, ನಾನು ಈ ರೀತಿಯಲ್ಲಿ ಮಾಡಿದ್ದು. ಈ ರೀತಿ ಉಂಟು ನೋಡಿ ತೇಟ್ಲ, ಈ ರೀತಿ ಬರ್ತದೆ. ನಿಮಗೆ ಉಂಟಲ್ಲ, 1 ದಿವಸ 2 ದಿವಸ ಮೊದಲೇ ಎಲೆಯನ್ನು ತೆಗೆದಿಟ್ಟರೆ ನಿಮಗೆ ಅದು ಕಟ್ಟಲಿಕ್ಕೆ ಸುಲಭ ಆಗ್ತದೆ. ಈ ರೀತಿ ಉಂಟು, ಈಗ ದಪ್ಪ ಆಗಿ ಉಂಟು ನೋಡಿ. ಒಮ್ಮೆ ನೀವು ಮಾಡಿ ನೋಡಿ ತೇಟ್ಲ ರೆಸಿಪಿ ನೋಡಿ, ಇಡೀ ಈ ರೀತಿ ಇರ್ತದೆ. ಸರಿ ಕಟ್ಟಾಯಿದ್ರೆ ಉಂಟಲ್ಲ ಬಿಚ್ಚುತ್ತದೆ ಅದು, ಅಂದರೆ ಬಾಡಿದ್ರೆ ಅಂತ ಆಗುದಿಲ್ಲ. ನಾನು ತಕ್ಷಣ ಕಟ್ಟಿದ್ದಲ್ಲ ಹಾಗೆ. ಮಳೆಗಾಲದಲ್ಲಿ ಮಾಡುವ ರೆಸಿಪಿ ಇದು. ತೇಟ್ಲ ಉಂಟಲ್ಲ ನಿಮಗೆ ಹೀಗೆ ಸಹ ತಿನ್ಬೋದು, ಊಟ ಮಾಡುವಾಗ ಸಹ ಸೈಡಲ್ಲಿ ಹಾಕಿ ತಿನ್ಬೋದು.